ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ. ಸೊ ಇವತ್ತಿನ ವಿಡಿಯೋ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ವಾಟ್ ಐ ಈಟ್ ಇನ್ ಅ ಡೇ ಅಂತ. ಆದರೆ ಇದು ಒಂದು ನಾರ್ಮಲ್ ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಆಗಿರೋದಿಲ್ಲ. ಯಾಕಂತಂದ್ರೆ ನಾನು ಬಾಣಂತಿ ಆಗಿರೋದ್ರಿಂದ, ಅಂದರೆ ನನಗೊಂದು ಪುಟ್ಟ ಮಗು ಇರೋದ್ರಿಂದ, ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ತಾಯಿಯಾದವಳ ಆಹಾರ ಪದ್ಧತಿ ಎಲ್ಲರದು ಹೇಗಿರುತ್ತೆ ಆ ಥರ ಯೂಶಲಿ ಇರೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂತಾನೆ. ಹಾಗಾಗಿ ನಮ್ಮ ಮನೆಯಲ್ಲಿ ನನಗೆ ಯಾವ ರೀತಿ ಆಹಾರ ಕೊಡ್ತಿದ್ದಾರೆ, ಈ ಆಹಾರ ತಗೊಳ್ಳೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಮತ್ತೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೆಲವು ಟಿಪ್ಸು ಎಲ್ಲ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸುಮಾರು ಜನದ ರಿಕ್ವೆಸ್ಟ್ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇದು ಬರೀ ಬಾಣಂತಿಯರಷ್ಟೇ ಊಟ ಮಾಡೋ ಅಂತ ಆಹಾರಗಳಲ್ಲ, ಜನರಲ್ ಆಗಿ ಕೂಡ ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ಒಂದಿನ ಈ ತರ ಮಾಡ್ಕೊಳ್ಬಹುದು. ತುಂಬಾನೇ ಆರೋಗ್ಯಕರವಾಗೂ ಇರುತ್ತೆ. ಮತ್ತೆ ಈ ಚಳಿಗಾಲಕ್ಕೆ ಈ ಆಹಾರ ಪದ್ಧತಿ ಪ್ರತಿಯೊಬ್ರು ಕೂಡ ಅನುಸರಿಸಬಹುದು. ಸುಮಾರು ಜನಕ್ಕೆ ನನಗೆ ಡೆಲಿವರಿ ಆದಾಗ್ಲೇ ಅವ್ರಿಗೂ ಡೆಲಿವರಿ ಆಗಿದೆ, ಕೆಲವರಿಗೆ ಅದಕ್ಕೆ ಮುಂಚೆ, ಕೆಲವರಿಗೆ ಆದಮೇಲೆ, ಇತ್ತೀಚೆಗಷ್ಟೇ ಡೆಲಿವರಿ ಆಗಿದೆ. ನಿಮ್ಮ ಆಹಾರ ಪದ್ಧತಿ, ಬಾಣಂತಿಯರು ಯಾವ ರೀತಿ ಆಹಾರ ತಗೊಳ್ಬೇಕು, ಪ್ಲೀಸ್ ನಮಗೆ ಸ್ವಲ್ಪ ವಿಡಿಯೋ ಮಾಡಿ ಹಾಕಿ, ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಸ್ವಲ್ಪ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರಾ. ಹಾಗಾಗಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೂ ಉಪಯೋಗ ಆಗೋ ಥರ ಮತ್ತೆ ರಿಕ್ವೆಸ್ಟ್ ಮಾಡಿರೋ ಎಲ್ಲ ಬಾಣಂತಿಯರಿಗೋಸ್ಕರ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ತಡ ಮಾಡ್ದೇನೆ ನನ್ನ ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಇಂದ ರಾತ್ರಿವರೆಗೂ ನನ್ನ ಆಹಾರ ಪದ್ಧತಿ ಯಾವ ಥರ ಇರತ್ತೆ ಅಂತ ನೋಡೋಣ ಬನ್ನಿ. ಯೂಶಲಿ ಏನು ಗೊತ್ತಾ, ಬಾಣಂತಿಯರಿಗೆ ಆಹಾರ ಪದ್ಧತಿ ಯಾಕೆ ಅಷ್ಟು ವಿಶಿಷ್ಟವಾಗಿ ಅಥವಾ ಒಂದು ಸ್ಪೆಷಲ್ ಆಗಿರತ್ತೆ ಅಂತಂದ್ರೆ, ಮುಖ್ಯ ಉದ್ದೇಶ ಏನಂತಂದ್ರೆ ಮಗುಗೆ ಹಾಲು ಚೆನ್ನಾಗಿ ಬರಬೇಕು. ಯಾಕಂತಂದ್ರೆ ಮಗು ತಾಯಿಗೆ ಹಾಲು ಉಣಿಸ್ತಿರ್ತಾಳಲ್ವಾ, ಸೊ ಹಾಗಾಗಿ ಹಾಲು ಮಗುಗೆ ಚೆನ್ನಾಗಿರ್ಬೇಕು, ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಆಫ್ ದ ಮಿಲ್ಕ್ ಎರಡೂ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ಒಂದು ಸಪರೇಟ್ ಬಾಣಂತಿಯರಿಗೆ ಆಹಾರ ಪದ್ಧತಿ ಮಾಡಿದ್ದಾರೆ. ನಾನೇನ್ ಮಾಡ್ತಿದ್ದೀನಿ, ಪೂರ್ತಿ ಟ್ರೆಡಿಷನಲ್ ಅಲ್ಲ, ಪೂರ್ತಿ ಇತ್ಲಾಗಿ ಡಾಕ್ಟರ್ ಹೇಳಿರೋದು ಅಲ್ಲ, ಎರಡನ್ನೂ ಮಿಶ್ರ ಮಾಡಿ ನಮ್ಮನೇಲಿ ಯಾವ ಥರ ಫಾಲೋ ಮಾಡ್ತಿದ್ದೀವಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗಾಗಲೇ ನನಗೆ 1 ತಿಂಗಳು ಆಗಿದೆ ಮಗು ಆಗಿ. ಸೊ ನಾನು 1 ತಿಂಗಳ ಬಾಣಂತಿ ಆಗಿರೋದ್ರಿಂದ 1 ತಿಂಗಳು ಅಂದರೆ ಮಗು ಹುಟ್ಟಿ 1 ತಿಂಗಳಾದ್ಮೇಲೆ ಸೌಭಾಗ್ಯ ಶುಂಠಿ ಅಂತ ಸಿಗುತ್ತೆ, ಮಹಾ ಸೌಭಾಗ್ಯ ಶುಂಠಿ ಅಂತ. ಶುಂಠಿ ಹುಡಿ ಮತ್ತೆ ತುಪ್ಪ ಮತ್ತೆ ಹಲವಾರು ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಸಿಗುತ್ತೆ. ನಾನು ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ ಇದೇ ಥರ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಇಷ್ಟು ಪುಟ್ಟ ಉಂಡೆ ಗಾತ್ರದ, ಇವಾಗ ವಿಡಿಯೋನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅಷ್ಟು ಗಾತ್ರದ ಮೊದಲನೇ ಬೆಳಗ್ಗೆ ಎದ್ದ ತಕ್ಷಣ ತಿನ್ಬೇಕಾಗಿರೋದು ಮಹಾ ಸೌಭಾಗ್ಯ ಶುಂಠಿ. ಇದನ್ನ ತಿನ್ನೋದ್ರಿಂದ ಮೈಯಲ್ಲಿ ಉಷ್ಣ ಜಾಸ್ತಿ ಆಗತ್ತೆ, ಮತ್ತೆ ಮಗುವಿಗೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಅಲ್ಲದೆ ನಮಗೆ ಡೆಲಿವರಿ ಆಗಿರುತ್ತೆ, ಮತ್ತೆ ಯೂಟ್ರಸ್ ಕಂಟ್ರಾಕ್ಷನ್ಸ್ ಎಲ್ಲ ಇರುತ್ತೆ, ಬೇಗ ಹೀಲ್ ಆಗೋದಕ್ಕೆ ಸಹಾಯ ಆಗತ್ತೆ ಈ ಮಹಾ ಸೌಭಾಗ್ಯ ಶುಂಠಿ ತಗೊಳ್ಳೋದ್ರಿಂದ. ಸೊ ಇದು ಏನಂತಂದ್ರೆ ಬೆಳಗ್ಗೆ ಒಂದು ಉಂಡೆ ಪುಟ್ಟದು, ಮತ್ತೆ ಸಾಯಂಕಾಲ ಒಂದು ಪುಟ್ಟ ಉಂಡೆ ಹಾಲಿನ ಜೊತೆ ತಗೊಳ್ಬೇಕು. ಇಲ್ಲ ನಿಮ್ಗೆ ಹಾಲು ಅಷ್ಟು ಜೊತೆ ತಗೊಳಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಿ ನೀರ್ ಜೊತೆ ಕುಡಿಬಹುದು. ನನ್ಗೆ ಇದನ್ನ ಬರೀ ಹಾಲ್ ಜೊತೆ ತಗೊಳಕ್ಕೆ ಒಂಚೂರು ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಅದನ್ನ ಹಾಗೆ ತಿನ್ಕೊಂಡ್ಬಿಟ್ಟು ಮತ್ತೆ ಅದಾದ್ಮೇಲೆ 1 ಲೋಟ ಬಿಸಿನೀರು ಕುಡಿತೀನಿ. ಸೊ ಇನ್ನೊಂದು ಏನಂತಂದ್ರೆ, ಬಾಣಂತನದಲ್ಲಿ ತಣ್ಣೀರು ಯೂಶಲಿ ಮುಟ್ಟೋದು ಇಲ್ಲ, ಕುಡಿಯೋದಕ್ಕೂ ಕೂಡ ತಣ್ಣೀರು ಕೊಡೋದಿಲ್ಲ. ಹಾಗಾಗಿ ಬಿಸಿ ನೀರೇನೆ, ಪ್ರತಿ ಸಲ ನೀರು ಕುಡ್ದಾಗ್ಲೂ ಬಿಸಿ ನೀರನ್ನೇ ಕುಡಿಯೋದು. ಸೊ ನಾನು ಬಿಸಿ ನೀರು ಕಾಯಿಸ್ಕೊಂಡು ಇದೊಂದು ಫ್ಲಾಸ್ಕ್ ಅಲ್ಲಿ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ, ನೀರು ಬೇಕು ಅಂದಾಗೆಲ್ಲ ಅದ್ರಲ್ಲೇ ಕುಡಿತಿರ್ತೀನಿ. ಮತ್ತೆ ಹಿಂದಿನ ಕಾಲದವ್ರು ಏನ್ ಹೇಳ್ತಾರೆ ಅಂದ್ರೆ ನೀರು ಜಾಸ್ತಿ ಕುಡಿಬಾರ್ದು, ಅಂದ್ರೆ ನಮ್ಮ ತಾಯಿ ಕಾಲದಲ್ಲೆಲ್ಲ ಬಾಣಂತಿ ಇರೋರು ನೀರು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ಡಾಕ್ಟರ್ಸ್ ಈಗ ನೀರು ಅಂತೂ ಕಂಪಲ್ಸರಿ ಜಾಸ್ತಿ ಕುಡಿಲೇಬೇಕು, ಇಲ್ಲ ಡಿಹೈಡ್ರೇಷನ್ ಆಗತ್ತೆ ಅಂತ ಹೇಳ್ತಾರೆ. ಬಟ್ ನನ್ಗೆ ಅದು ಸರಿ ಅನ್ಸ್ತು. ಯಾಕೆ ನೀರು ಕುಡಿಬಾರ್ದು ಅಂತ ಹೇಳೋ ರೀಸನ್ಸ್ ಯಾವುದು ವ್ಯಾಲಿಡ್ ಅನ್ಸ್ಲಿಲ್ಲ ನಮ್ಮ ಅಮ್ಮನ ಕಾಲದಲ್ಲಿ ಮಾಡ್ತಿದ್ದ ಬಾಣಂತನ. ಸೊ ಹಾಗಾಗಿ ಆದಷ್ಟು ನೀರು ಕುಡ್ದಷ್ಟು ಹಾಲು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಹಾಲಿನ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಸೌಭಾಗ್ಯ ಶುಂಠಿ ತಗೊಂಡ್ ಆದ ನಂತರ 1/4 ಗಂಟೆ ಆದ್ಮೇಲೆ ಪ್ರತಿ 1 ವಾರಕ್ಕೂ ಒಂದೊಂದು ನೀರು ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಅಂದ್ರೆ ಇದು ಏನದು ಡೆಲಿವರಿ ಆದಾಗಿಂದ 1 ವಾರ ಚಕ್ಕೆ ಹಾಕಿ ಕುದಿಸಿದ ನೀರು, 1 ವಾರ ಲವಂಗ ಹಾಕಿ ಕುದಿಸಿದ ನೀರು, ಆಮೇಲೆ ಸೋಂಪು ಕಾಳು ಬರುತ್ತಲ್ಲ ಅದನ್ನ ಹಾಕಿ ಕುದಿಸಿದ ನೀರು. ಇವಾಗ ನಾನು ಜೀರಿಗೆ ನೀರು ಕುಡಿತಾ ಇದ್ದೀನಿ. ಸೊ 1 ವಾರ ಒಂದು ಈ ತರ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಇದನ್ನ 2 ಲೋಟ ನೀರಿಗೆ 1 ಚಮಚದಷ್ಟು ಜೀರಿಗೆ ಹಾಕಿ 1 ಲೋಟಕ್ಕೆ ರೆಡ್ಯೂಸ್ ಮಾಡಿ ಕುಡಿಬೇಕು. ಇದರಿಂದ ಹಾಲು ಕೂಡ ಉತ್ಪಾದನೆ ಜಾಸ್ತಿ ಆಗತ್ತೆ, ಅಂದ್ರೆ
ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಮಿಲ್ಕ್ ಕೂಡ ಚೆನ್ನಾಗಿರುತ್ತೆ, ದೇಹ ಕೂಡ ಉಷ್ಣತೆಯಿಂದ ಇರುತ್ತೆ, ಅಂದ್ರೆ ಬೆಚ್ಚಗಿರುತ್ತೆ, ಚಳಿ ಅಂತದ್ ಏನು ಆಗಲ್ಲ ಅಂತ ಹೇಳಿ ಕೊಡ್ತಾರೆ. ಚಕ್ಕೆ ನೀರು ಕೂಡ ತುಂಬಾ ಎಫೆಕ್ಟಿವ್, ಮತ್ತೆ ಲವಂಗದ ನೀರು ಕೂಡ ತುಂಬಾನೇ ಎಫೆಕ್ಟಿವ್. ಮತ್ತೆ ಇದೆಲ್ಲದ್ರ ಜೊತೆ ಸ್ವಲ್ಪ ವೇಟ್ ಲಾಟ್, ಬಾಣಂತಿಯ ಮೈ ಕೂಡ ಕರಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಕಾಫಿ ಟೀ ಅದೆಲ್ಲಾನು ಕೊಡೋದಕ್ಕೆ ಮುಂಚೆನೆ 1 ಲೋಟ ಚಕ್ಕೆ ನೀರು, ಇಲ್ಲ ಲವಂಗದ ನೀರು, ಇಲ್ಲ ಸೋಂಪು ಕಾಳು ನೀರು, ಇಲ್ಲ ಅಂತಂದ್ರೆ ಜೀರಿಗೆ ನೀರು, ಇದನ್ನ ತಗೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಜೀರಿಗೆ ನೀರು ತಗೊಳ್ತಿರೋದ್ರಿಂದ ಅದನ್ನೇ ವಿಡಿಯೋನಲ್ಲಿ ಹಾಕಿದ್ದೀನಿ. ಸೊ 1 ಲೋಟದಷ್ಟು ಜೀರಿಗೆ ನೀರು ತಗೊಂಡ್ ಆದ್ಮೇಲೆ ಆಮೇಲೆ ಅರ್ಧ ಗಂಟೆ ಏನೂ ತಿನ್ನೋದಿಲ್ಲ, ಏನೂ ಕುಡಿಯೋದಿಲ್ಲ. ಅದಾದ್ಮೇಲೆ ಡೈರೆಕ್ಟ್ ತಿಂಡಿ ತಗೊಳ್ತೀನಿ. ತಿಂಡಿಗೆ ಯೂಶಲಿ ಬಾಣಂತಿಯರಿಗೆ ಏನಂದ್ರೆ ಅದು ತಿಂಡಿ ಕೊಡೋದಿಲ್ಲ. ಯೂಶಲಿ ಫಸ್ಟ್ ಸ್ಟಾರ್ಟಿಂಗ್ ಡೆಲಿವರಿ ಆದಾಗ ಏನ್ ಕೊಡ್ತಾರೆ ಅಂದ್ರೆ ಬೆಲ್ಲ ಹಾಕಿರೋ ಸಜ್ಜಿಗೆ, ಬೆಲ್ಲ ತುಪ್ಪ ಜಾಸ್ತಿ ಹಾಕಿರೋ ಸಜ್ಜಿಗೆ. ಸೊ ಯೂಶಲಿ ಈ ಬಾಣಂತಿಯರಿಗೆ ತುಪ್ಪ ಮತ್ತೆ ಬೆಲ್ಲ ಹೆಚ್ಚಾಗಿ ಕೊಡ್ತಾರೆ. ಬೆಲ್ಲ, ಶುಂಠಿ, ತುಪ್ಪ ಇದೆಲ್ಲ ಹೆಚ್ಚಿಗೆ ಕೊಡ್ತಾರೆ. ಸೊ ಶುರುನಲ್ಲಿ ನಾನು ಬೆಳಗ್ಗೆ ಹೊತ್ತು ಜಾಸ್ತಿ ಏನ್ ಹೇಳಿದೆ, ಬೆಲ್ಲದ ಸಜ್ಜಿಗೆ ತಿಂತಾ ಇದ್ದೆ. ಅದಾದ್ಮೇಲೆ ಕ್ರಮೇಣ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಬಂದು ಈಗ ಇಡ್ಲಿ ಮತ್ತೆ ದೋಸೆ, ಮೆಂತ್ಯದ ದೋಸೆ ಕೊಡ್ತಾರೆ, ಉಪ್ಪಿಟ್ಟು, ತರಕಾರಿ ಎಲ್ಲ ಹಾಕಿರೋ ಉಪ್ಪಿಟ್ಟು ಆ ತರ ಕೊಡ್ತಾರೆ. ಇವತ್ತಿನ ತಿಂಡಿಗೆ ನಾನು ಸಬ್ಸಿಗೆ ಸೊಪ್ಪು ಹಾಕಿರೋ ಅಂತಹ ಇಡ್ಲಿ ತಿಂತಾ ಇದ್ದೀನಿ. ಸೊ ಅದನ್ನ ಹೇಗ್ ಮಾಡೋದು ಅಂತಂದ್ರೆ ತುಂಬಾನೇ ಸುಲಭ. ಎಕ್ಸ್ಟ್ರಾ ಎಫರ್ಟ್ ಏನು ಹಾಕಬೇಕು ಅಥವಾ ಹೆಚ್ಚಿಗೆ ಪದಾರ್ಥಗಳನ್ನ ಹಾಕಬೇಕು ಅಂತ ಏನಿಲ್ಲ. ಸಬ್ಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ನಾವು ಮಾಮೂಲಿ ಏನು ಇಡ್ಲಿ ಹಿಟ್ಟಿರುತ್ತೆ ಅದನ್ನ ಹಾಕೊಂಡು ಬೆರೆಸ್ಕೊಳ್ಬೇಕಷ್ಟೇ. ಇಡ್ಲಿ ಹಿಟ್ಟು ಮಾಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಬೆರೆಸ್ಕೊಂಡು ಮತ್ತೆ ಇಡ್ಲಿ ಹೇಗೆ ಯೂಶಲಿ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ಬೇಕಿದ್ರೆ ಕಾಯಿ ತುರಿ ಹಾಕ್ಕೊಳ್ಬೋದು, ಇನ್ನೂ ರುಚಿಯಾಗಿರುತ್ತೆ. ಬಟ್ ನಮಗೆ ಕಾಯಿ ತುರಿ ಕೊಡೋ ಹಾಗಿಲ್ವಲ್ಲ, ಹಾಗಾಗಿ ಕಾಯಿ ತುರಿ ಹಾಕಿಲ್ಲ. ನೀವು ಮನೇಲಿ ಬೇಕಂದ್ರೆ ಒಂಚೂರು ಕಾಯಿ ತುರಿ ಹಾಕ್ಕೊಳ್ಳಿ, ಅಂದರೆ ಬಾಣಂತಿರಿಗೆ ಮಾತ್ರ ಕೊಡೋಕೆ ಹೋಗಬೇಡಿ ಅಷ್ಟೇ. ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಬರೀ ಬಾಣಂತಿಯರಷ್ಟೇ ಅಲ್ಲದೆ ಇಡೀ ಮನೆಯವ್ರು ಕೂಡ ಈ ಥರ ಇಡ್ಲಿ ಮಾಡಿ ತಿನ್ಬೋದು. ಇದನ್ನು ಹಾಗೇನೂ ತಿನ್ಬೋದು, ಚಟ್ನಿ ಬೇಕು ಅಂತಲೇ ಏನಿಲ್ಲ. ಹಾಗೇನೂ ಬೇಕಂದರೆ ಚಟ್ನಿ ಇಲ್ಲ ಸಾರಿನ ಜೊತೆ ತಿನ್ಬೋದು. ನನಗೆ ಕಾಯಿ ಚಟ್ನಿ ಕೊಡೋದಿಲ್ಲ, ಹಾಗಾಗಿ ಕೊಬ್ಬರಿ ಹಾಕಿ ಚಟ್ನಿ ಮಾಡಿ ಈ ಇಡ್ಲಿ ಜೊತೆ ಕೊಡ್ತಾರೆ. ನೋಡಿದ್ರಲ್ಲ. ಸೊ ಬೆಳಗಿನ ತಿಂಡಿಗೆ ನಂದು ಇಷ್ಟೇ ಇರತ್ತೆ ಪ್ರತಿದಿನಾನು. ಅಂದ್ರೆ ಬರೀ ಇಡ್ಲಿನೇ ಅಂತಲ್ಲ, ಇದು ಸಬ್ಸಿಗೆ ಸೊಪ್ಪು ಏನು ಅಂತಂದ್ರೆ ಹಾಲು ಪ್ರೊಡಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಯೂಶಲಿ ಹೇಳ್ತಾರೆ ಬಾಣಂತಿಯರು ಸಬ್ಸಿಗೆ ಸೊಪ್ಪು, ಸೋರೆಕಾಯಿ, ಬೆಳ್ಳುಳ್ಳಿ, ಮೆಣಸು ಇಂಥದ್ನೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಅಂತ. ಸೊ ದಟ್ ಇದೆಲ್ಲ ಉಷ್ಣ ಇರೋಂತಹ ತರಕಾರಿಗಳು ಅಥವಾ ಪದಾರ್ಥಗಳಲ್ವಾ, ದೇಹದಲ್ಲಿ ಉಷ್ಣಾಂಶ ಹೆಚ್ಚು ಆದಷ್ಟು ಹಾಲು ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ತರಕಾರಿಗಳು, ಸೊಪ್ಪು ಇದನ್ನೆಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಪ್ರೋಟೀನ್ಸ್ ತುಂಬಾನೇ ಇರಬೇಕು ನಮ್ಮ ಆಹಾರದಲ್ಲಿ. ಲೈಕ್ ಎಲ್ಲ ಬೇಳೆ ಕೊಡೋದಿಲ್ಲ ನಮಗೆ, ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ತೊಗರಿ ಬೇಳೆ ಅಂತೂ ತಿನ್ನಕ್ ಕೊಡೋದೇ ಇಲ್ಲ, ಅದ್ರ ಕಟ್ ಮಾತ್ರ ತೆಗೆದು ಸಾರು ಮಾಡ್ಕೊಡ್ತಾರೆ. ಇಲ್ಲ ಅಂತಂದ್ರೆ ಹೆಸರು ಬೇಳೆ ತಗೊಳ್ಬೋದು. ಹೆಸರು ಬೇಳೆನಲ್ಲಿ ತವ್ವೆ ಅಥವಾ ಸಾರು ಆ ಥರ ಮಾಡಿ ಕೊಡ್ತಾರೆ. ಸೊ ಹೆಸರು ಬೇಳೆನ ಉಪಯೋಗಿಸ್ಕೊಳ್ಬೋದು, ಅದರಲ್ಲಿ ಪ್ರೋಟೀನ್ ಇರುತ್ತೆ. ಮತ್ತೆ ತರಕಾರಿಗಳು ಮತ್ತೆ ಪ್ರೋಟೀನ್ಗೆ ಅಂತ ನಾವು ಪನ್ನೀರ್ ತಗೊಳ್ಬೋದು. ಪನ್ನೀರಲ್ಲಿ ತುಂಬಾನೇ ಪ್ರೋಟೀನ್ ಇರುತ್ತೆ, ನಮಗೂ ಒಳ್ಳೇದು, ಮಗುಗೂ ಸಹ ಒಳ್ಳೇದು. ತಿಂಡಿ ನಾನು 9 ಗಂಟೆ 9:15 ಮ್ಯಾಕ್ಸಿಮಮ್ 9:30 ಒಳಗಡೆ ಮುಗಿಸ್ಬಿಡ್ತೀನಿ. ಇನ್ನೊಂದು ಏನಂತಂದ್ರೆ ನಮ್ದು ಒಂದು ಶೆಡ್ಯೂಲ್ ಅಂತ ಇರೋದಿಲ್ಲ. ಬಿಕಾಸ್ ಮಗು ರಾತ್ರಿ ಇಡೀ ಕೆಲಸದಲ್ಲಿ ಎದ್ದಿದ್ದಾಗ ಕೆಲವೊಮ್ಮೆ ಬೇಗ ಹೇಳ್ತೀವಿ, ಕೆಲವೊಮ್ಮೆ ಲೇಟಾಗಿ ಹೇಳ್ತೀವಿ. ನಾನು ಎಷ್ಟೋ ಸಲ 8:30 8:45 ಎದ್ದಿದ್ದು ಇದೆ. ಹಾಗಾಗಿ 8:30 8:45 ಎದ್ದಾಗ ತಕ್ಷಣಕ್ಕೆ 9 ಗಂಟೆಗೆ ತಿಂಡಿ ಎಲ್ಲ ತಿನ್ನಕ್ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತಡ ಆಗುತ್ತೆ. ಸೊ ನಾವು ಎದ್ದ ಸಮಯದಿಂದ ಹಿಡಿದು ಈ ಶೆಡ್ಯೂಲ್ ಫಾಲೋ ಮಾಡ್ತೀನಿ. ಸೊ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೆ ಮಧ್ಯಾಹ್ನ ಅಂದ್ರೆ ಮಿಡ್ ಮಾರ್ನಿಂಗ್ ಟೈಮಲ್ಲಿ ಯಾವ್ದಾದ್ರು ಹಣ್ಣು ತಗೊಳ್ತೀನಿ. ಹಣ್ಣು ಅಂದ್ರೆ ಶೀತ ಇರೋ ತರ ಹಣ್ಣು ಯಾವ್ದು ಅಲ್ಲ, ಪೈನಾಪಲ್ಸ್ ಆಗಿರ್ಬೋದು ಅಥವಾ ಪಪ್ಪಾಯ, ಈ ತರ ತಿಂತಾ ಇದ್ದೀನಿ. ಪಪ್ಪಾಯ ತಿಂದು ಇಡೀ ಪ್ರೆಗ್ನೆನ್ಸಿನಲ್ಲಿ ನಾವು ಪಪ್ಪಾಯ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು ತಗೊಂಡಿರೋದಿಲ್ಲ. ಹಾಗಾಗಿ ಒಂದಿನ ಪಪ್ಪಾಯ ತಗೊಳ್ತೀನಿ. ಇಲ್ಲ ಅಂದಿದ್ದ ದಿವಸ ಪೈನಾಪಲ್ ಜ್ಯೂಸ್ ಮಾಡ್ಕೊಡ್ತಾರೆ ನಮ್ಮಮ್ಮ. ಇಲ್ಲ ಪೈನಾಪಲ್ ಹಾಗೆ ಹೆಚ್ಕೊಂಡು ತಿಂತೀನಿ, ಉಪ್ಪು ಮೆಣಸು ಹಾಕೊಂಡು ಪೈನಾಪಲ್ ತಿಂತೀನಿ. ಮಿಡ್ ಮಾರ್ನಿಂಗ್ ಹಣ್ಣು ಏನಾದ್ರು ತಗೊಂಡು ಯೂಶಲಿ ತಿನ್ನಲ್ಲ, ಅಕಸ್ಮಾತ್ ಪಪ್ಪಾಯ ಅಥವಾ ಪೈನಾಪಲ್ ಇದ್ರೆ ಅದನ್ನ ತಗೊಳ್ತೀನಿ. ಅದಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತಿನ ದಿವಸ ನನಗೆ ಇದು ನುಗ್ಗೆಕಾಯಿಂದ ರಸಂ ಮಾಡಿದ್ದಾರೆ. ಅದ್ರ ಜೊತೆ ಪಲ್ಯ, ಸೊಪ್ಪಿನ ಪಲ್ಯ ಮತ್ತೆ ಕ್ಯಾರೆಟ್ ಪಲ್ಯ. ಪ್ರತಿದಿನ ಇದೇ ತರಕಾರಿ ಇರತ್ತೆ ಅಂತಲ್ಲ, ಪ್ರತಿದಿನ ತರಕಾರಿಗಳು ಚೇಂಜ್ ಮಾಡಿ ತಿಂತಾ ಇರ್ತೀವಿ. ಸೊಪ್ಪಂತೂ ಪ್ರತಿದಿನ ಇದ್ದೇ ಇರುತ್ತೆ. ಸಬ್ಸಿಗೆ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು ಯೂಶಲಿ ಬಾಣಂತಿಯರಿಗೆ ಕೊಡೋದಿಲ್ಲ. ಅದಲ್ಲದೆ ಸಬ್ಸಿಗೆ ಸೊಪ್ಪು
ಮೆಂತ್ಯ ಸೊಪ್ಪು ಇದ್ರ ಮಾಡಿ ಪಾಲಕ್ ಕೂಡ ತಿನ್ನಬಹುದು. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ತರಕಾರಿ ಲೈಕ್ ಬೀನ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಸೋರೆಕಾಯಿ ಮತ್ತೆ ಈ ತರ ಯಾವ್ದಾದ್ರು ತರಕಾರಿಗಳು ಮಾಡಿಕೊಡ್ತಾರೆ. ತುಂಬಾ ಫೈಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಈ ಸಮಯದಲ್ಲಿ. ಮೆಣಸು, ಬೆಳ್ಳುಳ್ಳಿ ಅದೆಲ್ಲ ಜಾಸ್ತಿ ಕೊಡ್ತಿರ್ತಾರಲ್ವಾ, ಸೊ ಬಾಡಿಯಲ್ಲಿ ಹೀಟ್ ಆಗಿ ಸಮ್ಟೈಮ್ಸ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ಬಿಡತ್ತೆ. ಹಾಗಾಗಿ ಫೈಬರ್ ಜಾಸ್ತಿ ತಗೊಳ್ಳೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಮತ್ತೆ ನುಗ್ಗೆ ಸೊಪ್ಪು ಕೂಡ ತುಂಬಾ ಒಳ್ಳೇದು. ಸೊಪ್ಪು ಈ ತರ ರಿಪಿಟೇಷನ್ ನಡೀತಾ ಇರುತ್ತೆ. ಸಬ್ಸಿಗೆ, ಮೆಂತ್ಯ, ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಇದು ಒಟ್ಟಿನಲ್ಲಿ ಸೊಪ್ಪಂತೂ ಇದ್ದೇ ಇರುತ್ತೆ. ಜೊತೆಗೆ ಒಂದು ತರಕಾರಿ. ಇವತ್ತು ನುಗ್ಗೆಕಾಯಿ ರಸಂ ಮಾಡ್ತಿದ್ದಾರೆ, ಜೊತೆಗೆ ಕ್ಯಾರೆಟ್ ಪಲ್ಯ ಮತ್ತೆ ಸೊಪ್ಪಿನ ಪಲ್ಯ. ಸೊ ನುಗ್ಗೆಕಾಯಿ ರಸಂ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಾನು. ತುಂಬಾನೇ ಸಿಂಪಲ್, ಅಷ್ಟೇ ರುಚಿಯಾಗಿರುತ್ತೆ. ಬಾಣಂತಿಯರು ಅಷ್ಟೇ ಅಲ್ಲದೆ ಚಳಿಗಾಲದಲ್ಲಿ ಯಾರು ಬೇಕಾದ್ರೂ ಮನೇಲಿ ನುಗ್ಗೆ ಸೊಪ್ಪಿನ ಸೂಪ್ ಮಾಡ್ಕೊಂಡು ಜೊತೆಗೆ ಊಟ ಮಾಡ್ಬೋದು, ಇಲ್ಲ ಸೂಪ್ ತರ ಕೂಡ ಕುಡಿಬಹುದು. ಇದನ್ನು ಮಾಡೋದಕ್ಕೆ 3 ರಿಂದ 4 ನುಗ್ಗೆಕಾಯಿ ಹೆಚ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿರ್ತೀವಿ. ಬಿಕಾಸ್ ಚೆನ್ನಾಗಿ ಬೆಂದಷ್ಟು ರಸ ಚೆನ್ನಾಗಿ ಬಿಡುತ್ತೆ. ನುಗ್ಗೆಕಾಯಿ ಜೊತೆಗೆ ಟೊಮೆಟೊ 3 ರಿಂದ 4 ಟೊಮೆಟೊ ಅರ್ಧಕ್ಕೆ ಸೀಳಿ ಬೇಯಿಸ್ಕೊಳ್ಬೇಕು. 3 ರಿಂದ 3 ವಿಷಲ್ ಕೂಗಿಸ್ಕೊಂಡಿದ್ದಾರೆ ಅಮ್ಮ. ಈಗ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಜೀರಿಗೆ, ಮೆಣಸು 1 ಚಮಚದಷ್ಟು, 1 ಟೀ ಚಮಚದಷ್ಟು ತೊಗೊಂಡಿದ್ದಾರೆ. ಮತ್ತು ಅದಕ್ಕೆ ಬೆಳ್ಳುಳ್ಳಿ, 1 ಪೂರ್ತಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾರೆ. ಜೊತೆಗೆ 1 ಸ್ವಲ್ಪ ಕರಿಬೇವು, 1 ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಾಕ್ಕೊಂಡು 1 ಪಲ್ಸ್ ತರಿಯಾಗಿ ರುಬ್ಕೊಳ್ಬೇಕು. ಇಲ್ಲ ಕುಟ್ಟಾಣಿಲಿ ಕೂಡ ಕುಟ್ಕೊಳ್ಬೋದು, ಚೆನ್ನಾಗಿರುತ್ತೆ ರುಚಿ. ಈಗ ನೆಕ್ಸ್ಟ್ ನುಗ್ಗೆಕಾಯಿ, ನಾವೇನು ನುಗ್ಗೆಕಾಯಿ ಮತ್ತು ಟೊಮೆಟೊ ಬೇಯಿಸ್ಕೊಂಡಿದ್ದೀವಿ ಅದನ್ನೊಂದು ಸ್ವಲ್ಪ ಕ್ಯೂಚ್ಕೋಬೇಕಾಗತ್ತೆ. ಮ್ಯಾಶರ್ ಇರುತ್ತಲ್ಲ, ಪೊಟ್ಯಾಟೊ ಮ್ಯಾಶ್ ಮಾಡೋದು, ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಆಮೇಲೆ ಸೋಸ್ಕೊಳ್ಬೇಕು. ಸೋಸೋದು ಬಟ್ಲಿರುತ್ತಲ್ಲ ದೊಡ್ಡದು, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ನುಗ್ಗೆಕಾಯಿ ಮತ್ತು ಟೊಮ್ಯಾಟೊ ಎರಡರದ್ದು ರಸ ಚೆನ್ನಾಗಿ ತೆಕ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂಡಿ ರಸ ಪೂರ್ತಿ ತೆಗಿಬೇಕು. ನುಗ್ಗೆಕಾಯಿ ಮತ್ತು ಟೊಮ್ಯಾಟೊದ ಪೂರ್ತಿ ರಸ ಅಂಶ ಅದಕ್ಕೆ ಬಂದಿರಬೇಕು ರಸಕ್ಕೆ. ಸೊ ಅದಾದಮೇಲೆ ಇದಕ್ಕೆ ಬೇಕಿದ್ದರೆ ಹುಣಸೆ ಹುಳಿ ಹಾಕ್ಬೋದು. ನಮ್ಮ ಮನೇಲಿ ಹಾಕಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಟೊಮ್ಯಾಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿ ಹಾಕಿಲ್ದಿರ ಇರಬಹುದು. ಅದಾದಮೇಲೆ ಬೇಕಿದ್ದರೆ ಹುಳಿ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಂಡು ಉಪ್ಪು ಹಾಕಿ, ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಪೂರ್ತಿ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲಿಟ್ಟು 1 ಕುದಿ ಇಲ್ಲ 2 ಕುದಿ ಬಂದ ತಕ್ಷಣ ಆರಿಸಿದ್ರೆ ನುಗ್ಗೆ ಸೊಪ್ಪಿನ ರಸಂ ರೆಡಿಯಾಗಿ ಹೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ಚಳಿಗಾಲಕ್ಕೆ ಹಿತವಾಗಿರುತ್ತೆ. ಹಾಗೆ ಸೂಪ್ ಥರ ಕುಡಿಬಹುದು. ಮತ್ತು ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು. ನುಗ್ಗೆಕಾಯಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಶೀತ, ಕೆಮ್ಮು ಇಂಥದ್ದೆಲ್ಲ ಏನೂ ಹಾಕಲ್ಲ. ಯಾಕಂದರೆ ಬೆಳ್ಳುಳ್ಳಿ, ಪೆಪ್ಪರು ಮತ್ತು ಜೀರಿಗೆ, ನುಗ್ಗೆಕಾಯಿ ಇದೆಲ್ಲ ಹಾಕಿರೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ. ಬೇಳೆ ಕೂಡ ಹಾಕಬೇಕಾಗಿಲ್ಲ ಇದಕ್ಕೆ. 2 ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೋದು. ಇವತ್ತಿನ ದಿವಸ ನುಗ್ಗೆಕಾಯಿ ರಸಂ ಜೊತೆಗೆ ನಮ್ಮ ಮನೆಯಲ್ಲಿ ಕ್ಯಾರೆಟಿನ ಪಲ್ಯ ಮತ್ತು ಸೊಪ್ಪಿನ ಪಲ್ಯ, ನನಗಂತ ಸಪ್ರೇಟಾಗಿ ಕೊಬ್ಬರಿ ತುರಿದು ಮಾಡಿರೋದು, ಹಾಗಾಗಿ ಪುಟ್ ಬೌಲಲ್ಲಿ ಹಾಕಿಟ್ಟಿದ್ದಾರೆ ಇಲ್ಲಿ. ಇದಾದ್ಮೇಲೆ ಸಂಜೆ ಟೀ ಟೈಮ್ಗೆ ಹಶ್ವಂತೂ ನಿಜವಾಗ್ಲೂ ಆಗ್ತಾ ಇರುತ್ತೆ. ಬಿಕಾಸ್ ಅವಾಗವಾಗ ನಾವು ಮಗುಗೆ ಹಾಲು ಕುಡಿಸ್ತಾನೆ ಇರ್ತೀವಲ್ವ. ಸೊ ಹಶು ಬಾಯರ್ಕೆ ಅಂತೂ ಸಿಕ್ಕಾಬಟ್ಟೆ ಆಗತ್ತೆ. ಹಾಗಾಗಿ ಸಂಜೆ ಹೊತ್ತು ನಾನು ಏನು ಮಾಡ್ತೀನಿ ಸ್ನ್ಯಾಕ್ಸ್ ಟೈಮಲ್ಲಿ ಅಂತಾನೆ 1 ಲೋಟ ಕಾಫಿ ತಗೊಳ್ತೀನಿ. ಅದ್ರ ಜೊತೆಗೆ ತುಂಬಾನೇ ಹೆಲ್ದಿ ಸ್ನ್ಯಾಕ್ ಪ್ರತಿದಿನ ತಪ್ಪದಂಗೆ ನಾನು ತಗೊಳ್ತಾ ಇದ್ದೀನಿ ಅಂತಂದ್ರೆ ಅಂಟಿನ ಉಂಡೆ. ಮನೆಯಲ್ಲಿ ಮಾಡೋಕ್ಕಾದ್ರೆ ಮಾಡಿಸ್ಕೊಳ್ಳಿ, ಅದು ರೆಸಿಪಿಗಳು ಸುಮಾರು ಯೂಟ್ಯೂಬ್ ಚಾನಲ್ ಇದೆ. ಬಟ್ ನಮ್ಮಮ್ಮಂಗೆ ಅಷ್ಟು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಅಂಟಿನ ಉಂಡೆನ ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ. ಈ ಏನು ಅಮೀನ್ಗಡ ಕರ್ದಂಟು ಅಂತ ಸಿಗತ್ತೆ ನೋಡಿ. ಇದು ನನಗೆ ಮಲ್ಲೇಶ್ವರಮಲ್ಲಿ ಸಿಗುತ್ತೆ. 7th ಕ್ರಾಸಲ್ಲಿ ವಿಜಯ ಕರ್ದಂಟು ಅಂತ ಸಿಗುತ್ತೆ. ವಿಜಯನಗರದಲ್ಲೂ ಇದೆ ಮತ್ತು ಮಲ್ಲೇಶ್ವರಂ 7th ಕ್ರಾಸಲ್ಲೂ ಇದೆ. ಅಂಟಿನ ಉಂಡೆ ವಿತ್ ಆಲ್ ಡ್ರೈ ಫ್ರೂಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಥರ ಡಬ್ಬ ಬರುತ್ತೆ ನೋಡಿ. ಇದು 1/4 kg ಅರ್ಧ kgದು ಡಬ್ಬ ಅನ್ಸುತ್ತೆ, ಅರ್ಧ kg ಡಬ್ಬ ಇದು. ಇದರಲ್ಲಿ ಉಂಡೆಗಳಿರುತ್ತೆ. ಅಂಟು ನೋಡಿ, ಈ ಥರ ಒಂದೊಂದು ಲಡ್ಡು ಈ ಥರ ಒಂದೊಂದು ಪೌಚಲ್ಲಿ ಬರುತ್ತೆ. ಪೂರ್ತಿ ಡ್ರೈ ಫ್ರೂಟ್ಸ್, ಎಲ್ಲ ಡ್ರೈ ಫ್ರೂಟ್ಸು ಜೊತೆಗೆ ಅಂಟನ್ನ ಕರೆದು ಹಾಕಿ ಉಂಡೆ ಮಾಡಿರ್ತಾರೆ. ತುಂಬಾ ನ್ಯೂಟ್ರಿಷಿಯಸ್ ಇದು. ಎಸ್ಪೆಷಲಿ ಅಂಟಿನ ಉಂಡೆ ಬಾಣಂತಿಯವ್ರಿಗೆ ಕೊಡ್ತಾರೆ. ಅಂಟಿದೆಯಲ್ಲ ಅದೇನು ಮಾಡುತ್ತೆ ಬಾಡಿಯಲ್ಲಿ, ಅದೇ ಮತ್ತೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಹಾಲು ಪ್ರೊಡ್ಯೂಸ್ ಮಾಡುತ್ತೆ ಜಾಸ್ತಿ. ಸೊ ಹಾಲಿನ ಇದು
ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ತುಂಬ ಚೆನ್ನಾಗಿರುತ್ತೆ. ಅಂಟಿನ ಉಂಡೆ ತಿನ್ನೋದ್ರಿಂದ ನೀವು ಯೂಶಲಿ ಕೇಳಿರ್ತೀರ ಬಾಣಂತಿಯರಿಗೆ ಶುಂಠಿ ಹುಡಿ ಮತ್ತು ಅಂಟಿನ ಉಂಡೆ ಎಲ್ಲ ಕೊಡ್ತಾರೆ ಅಂತ ಹೇಳಿ. ತಪ್ಪದಂಗೆ ಅಂಟಿನ ಉಂಡೆ ತಗೊಳ್ಳಿ ಆಯಿತಾ. ಬಾಣಂತಿಯರು ಯಾರೇ ಇದ್ರೂ ತುಂಬಾ ಒಳ್ಳೆಯದು ಅಂಟಿನ ಉಂಡೆ ತಿನ್ನೋದ್ರಿಂದ. ಫಸ್ಟ್ ಆಫ್ ಆಲ್ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ನಮಗೆ ಶಕ್ತಿ ಬರುತ್ತೆ. ಮತ್ತು ಫ್ಯಾಟ್, ನ್ಯಾಚುರಲ್ ಫ್ಯಾಟ್ ಅಂತ ಏನಿರುತ್ತೆ ಡ್ರೈ ಫ್ರೂಟ್ಸಿಂದ ಸಿಗುತ್ತೆ. ಜೊತೆಗೆ ಅಂಟು ಆವಾಗಲೇ ಹೇಳ್ದಂಗೆ ತುಂಬ ಒಳ್ಳೆಯದು. ಮತ್ತು ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಂಜೆ ಹೊತ್ತು ಅಂಟಿನುಂಡೆ ಜೊತೆಗೆ 1 ಲೋಟ ಕಾಫಿ ತಗೊಳ್ತೀನಿ ನಾನು. ಮತ್ತೆ ಸಂಜೆ ಆದ್ಮೇಲೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಬಿಡ್ತೀನಿ. ಊಟ ತುಂಬಾ ಲೈಟ್ ಆಗಿರುತ್ತೆ ರಾತ್ರಿ ಹೊತ್ತು. ಯೂಶಲಿ ಕಿಚಡಿ ಅಥವಾ ಪೊಂಗಲ್ಲು, ಇಡ್ಲಿ ಇಲ್ಲ ಮೆಂತ್ಯ ದೋಸೆ ಈ ತರಾನೇ ಇರುತ್ತೆ. ದೋಸೆ ಜೊತೆ ಅಥವಾ ಇಡ್ಲಿ ಜೊತೆ ಮೆಂತ್ಯದ ಹಿಟ್ಟು ಮಾಡಿದಾರಮ್ಮ. ಮೆಂತ್ಯ ಅಂತೂ ತುಂಬಾ ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಒಳ್ಳೇದು. ಮೆಂತ್ಯ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಮೆಣಸು, ಇವು 3 ಇಲ್ಲದೆ ಬಾಣಂತಿಯರ ಮನೆನೇ ಇರೋದಿಲ್ಲ ಅಂತ, ಅಂದ್ರೆ ಬಾಣಂತಿಯರಿಗೆ ಆಹಾರನೇ ಕೊಡೋದಿಲ್ಲ ಅನ್ಸುತ್ತೆ. ಬಿಕಾಸ್ ಅದೆಲ್ಲ ಅಷ್ಟು ಒಳ್ಳೇದು ಹಾಲ್ ಪ್ರೊಡಕ್ಷನ್ ಅಲ್ಲಿ. ಮತ್ತೆ ತರಕಾರಿ ಅಂತ ಬಂದಾಗ ಸೋರೆಕಾಯಿ, ಸಬ್ಸಿಗೆ ಸೊಪ್ಪಂತೂ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ, ಬಾಣಂತಿಯರಿಗೆ ಕೊಡ್ತಾರೆ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಏನದು ಸೋರೆಕಾಯಿ ಕಿಚಡಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ಆಲ್ಮೋಸ್ಟ್ 1-1.5 ತಿಂಗಳಾಗಿರೋದ್ರಿಂದ ಸುಮ್ಮನೆ ಕುತ್ಕೊಳ್ಳೋಕಂತ ತುಂಬಾನೇ ಬೇಜಾರು ನನಗೆ. ಹಾಗಾಗಿ ಸೋರೆಕಾಯಿ ಹೆಚ್ಚಿ ಕೊಟ್ಟಿರ್ತಾರೆ, ಜಸ್ಟ್ ನಾನು ಮಾಡ್ಕೊಳ್ತೀನಿ ಪ್ಲೀಸ್ ಅಂತ ಹೇಳಿರೋದಕ್ಕೆ ಸರಿ ಸೋರೆಕಾಯಿ ಕಿಚಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೋರೆಕಾಯಿ ಕಿಚಡಿ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ನಾನು 1 ಬಟ್ಲಷ್ಟು ಅಕ್ಕಿ, 1 ಬಟ್ಲಷ್ಟು ಹೆಸರು ಬೇಳೆ ಎರಡು ತೊಗೊಂಡು ತೊಳ್ಕೊಂಡು ಅದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 2-3 ಟೊಮೆಟೊ ದಪ್ಪಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೀಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಪುಟ್ಟ ಸೋರೆಕಾಯಿ, ಒಂದು ಇಡೀ ಸೋರೆಕಾಯಿನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಕುಕ್ಕರ್ಗೆ. ಈಗ 1 ಟೀ ಚಮಚದಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಯಥೇಚ್ಛವಾಗಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 2-3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ 3-4 ವಿಸಿಲ್ ಚೆನ್ನಾಗಿ ಕೂಗಿಸ್ಕೋಬೇಕು. ಸೋರೆಕಾಯಿ ಕರ್ಗು ಹೋದ್ರೂ ಚಿಂತೆ ಇಲ್ಲ, ಬಿಕಾಸ್ ಕಿಚಡಿ ಅಲ್ವಾ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಕುಕ್ಕರ್ ಕೂಗಿ ಪೂರ್ತಿ ಕೂಲ್ ಆದಮೇಲೆ ಒಂದ್ಸಲಿ ತೆಗೆದು ಎಲ್ಲದನ್ನು ಮಿಕ್ಸ್ ಮಾಡಬೇಕು. ಪೂರ್ತಿ ಸಾಫ್ಟಾಗಿ ಬೆಂದಿರುತ್ತೆ. ಒಂದು ಸ್ವಲ್ಪ ಅಗ್ಲಾಗ್ಲಿರುತ್ತಲ್ಲ ಅನ್ನ, ಅದನ್ನೆಲ್ಲ ಸೌಟ್ ತೊಗೊಂಡು ಮತ್ತೊಂದ್ಸಲಿ ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಗಟ್ಟಿ ಇದೆ ನೋಡಿ. ಸೊ ಗಟ್ಟಿ ಇದ್ದರೆ ಕಿಚಡಿ ಚೆನ್ನಾಗಿರಲ್ಲ, ಸ್ವಲ್ಪ ನೀರಾಗಿರಬೇಕು. ಅದು ಅಲ್ಲದೆ ಹೆಸರು ಬೇಳೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಒಂಚೂರು ಬಿಸಿ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಕಿಚಡಿ ರೆಸಿಪಿ ನಾನು ಸುಮಾರು ಸಲ ತೋರಿಸಿದ್ದೀನಿ. ಸೊ ಇದು ಸೇಮ್ ಪ್ರೊಸೀಜರು, ಸೇಮ್ ರೆಸಿಪಿ, ಅದರ ತರಕಾರಿಗಳು ಮಾತ್ರ ಚೇಂಜ್ ಆಗ್ತಿರುತ್ತೆ. ಯೂಶಲಿ ನಾನು ಕುಂಬಳಕಾಯಿ ಇಲ್ಲ ಎಲ್ಲ ತರಕಾರಿ ಹಾಕಿ ಕಿಚಡಿ ಮಾಡ್ತೀನಿ. ಈ ಸಲ ಸೋರೆಕಾಯಿ ಹಾಕಿ ಮಾಡಿರೋದು. ಕಡೆಯಲ್ಲಿ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಡಬೇಕು. ತುಪ್ಪ ಹಾಕಿ ತುಪ್ಪಕ್ಕಾದ್ಮೇಲೆ ಜೀರಿಗೆ, ಇಂಗು, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟು ಮತ್ತು ಕಿಚಡಿಗೆ ಹಾಕಿ ಬೆರೆಸ್ಬಿಟ್ರೆ ಸೋರೆಕಾಯಿ ಕಿಚಡಿ ರೆಡಿ ಆಗೋಗುತ್ತೆ. ನೋಡಿದ್ರಲ್ಲ, ಸೋರೆಕಾಯಿ ಕಿಚಡಿ ಎಷ್ಟು ಒಳ್ಳೇದು, ಅಷ್ಟೇ ಸಿಂಪಲ್ ಕೂಡ ಮಾಡೋದಕ್ಕೆ. ರಾತ್ರಿ ಹೊತ್ತು ಇಷ್ಟೇ ಇರುತ್ತೆ ಆಹಾರ, ಲೈಟ್ ಆಗಿರುತ್ತೆ, ಆದರೆ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ಸೋರೆಕಾಯಿ ಕಿಚಡಿ ಆಗಿರ್ಬೋದು, ಇಲ್ಲ ನೀವು ಪ್ಲೇನ್ ಮೂಂಗಲ್ ಕಿಚಡಿ ಆದರೂ ಮಾಡ್ಕೊಳ್ಬಹುದು, ಇಲ್ಲ ಅನ್ನ ರಸಮ್ಮು, ಇಲ್ಲ ಅಂತಂದರೆ ಪನ್ನೀರ್ ಜೊತೆಗೆ ಪ್ರೋಟೀನ್ಗೆ ಪ್ರತಿದಿನ ಒಂದು ಪ್ರೋಟೀನು, ಇಲ್ಲ ಏನಾದ್ರು ಮೊಟ್ಟೆ ತಿನ್ನೋರು ಮೊಟ್ಟೆ ತಗೊಳ್ಬಹುದು. ಆದರೆ ಪ್ರೋಟೀನ್ ಮಾತ್ರ ಇರಲೇಬೇಕು. ಪ್ರೋಟೀನ್ ಮತ್ತು ನ್ಯಾಚುರಲ್ ಫ್ಯಾಟ್ ಅಂತೂ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ. ಮತ್ತು ಇಷ್ಟೆಲ್ಲ ಊಟ ಆದಮೇಲೆ ರಾತ್ರಿ ಮಲಗಕ್ಕೆ ಮುಂಚೆ ಒಂದು ದೊಡ್ಡ ಲೋಟದಷ್ಟು ಹಾಲು, ಬರೀ ಹಾಲು ಕುಡಿಯೋರು ಬೆಲ್ಲ ಹಾಕ್ಕೊಂಡು ಹಾಲು ಕುಡಿಬೋದು. ಇಲ್ಲ ಅಂತಂದರೆ ನನಗೆ ಬರೀ ಹಾಲು ಸೇರೋದೇ ಇಲ್ಲ, ಹಾಗಾಗಿ ನಾನು ಬೂಸ್ಟ್ ಹಾಕ್ಕೊಂಡು ಇಲ್ಲ ಬೋರ್ವಿಟಾ ಇಲ್ಲ ಹಾರ್ಲಿಕ್ಸ್ ಇದೆ 3ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ರಾತ್ರಿ 1 ಲೋಟ ಹಾಲು ಕುಡಿದು ಮಲ್ಕೋತೀನಿ. ಯೂಶಲಿ ಕ್ಯಾಲ್ಶಿಯಂ ತುಂಬ ಬೇಕಾಗುತ್ತೆ ನಮ್ಮ ದೇಹದಲ್ಲಿ. ಮಗುಗೆ ಹಾಲು ಕೂಡ ಕೊಡ್ತಿರೋದ್ರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆದರೆ ಹಲ್ಲೆಲ್ಲ ಜುಮು ಅನ್ನೋಕ್ಕೆ ಶುರುವಾಗುತ್ತೆ, ಸೆನ್ಸಿಟಿವಿಟಿ ಆಗುತ್ತೆ. ನನಗೆ ಸಮನ್ವಿ ಪ್ರೆಗ್ನೆನ್ಸಿನಲ್ಲಿ ಆ ಥರ ಆಗಿತ್ತು. ಸೊ ಡಾಕ್ಟ್ರು 9 ತಿಂಗಳವರೆಗೂ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಹೇಳಿರ್ತಾರೆ. ಸೊ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡ್ದಂಗೆ 9 ತಿಂಗಳು ಕಾಲ ಕ್ಯಾಲ್ಶಿಯಂಗೆ ಏನಂತ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅದನ್ನು ತಪ್ಪದೆ ತಗೊಳ್ಳಿ. ಬಿಕಾಸ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿಬಿಟ್ರೆ ನಮಗೆ ಪ್ರಾಬ್ಲಮ್, ಹಲ್ಲೆಲ್ಲ ವೀಕ್ ಆಗಿಬಿಡುತ್ತೆ, ಒಸೆಡೆಲ್ಲ ವೀಕ್ ಆಗಿಬಿಡುತ್ತೆ. ಆಮೇಲೆ ಫ್ಯೂಚರಲ್ಲಿ ಕೆಲವು ಪ್ರಾಬ್ಲಮ್ಸ್ ಬರಬಹುದು. ಹಾಗಾಗಿ ಹಾಲು ಕುಡಿಯೋಕೆ ಇಷ್ಟ ಇದ್ರೆ ಸ್ವಲ್ಪ ಹಾಲು ತಗೊಳ್ಳಿ, ಇಲ್ಲ ಅಂತಂದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ಳಿ ಡಾಕ್ಟರ್ ಕೊಟ್ಟಿರೋದು. ಅದಲ್ಲದೆ ಕ್ಯಾಲ್ಶಿಯಂ ರಿಚ್ ಇರೋ ಆಹಾರಗಳನ್ನ ಆದಷ್ಟು ಸೇವಿಸೋದ್ರಿಂದ ಒಳ್ಳೇದು ಅಂತ. ಇದಿಷ್ಟರ ಜೊತೆಗೆ ನೀರು, ಬಿಸಿ ನೀರು, ಯೂಶಲಿ ಬಾಣಂತಿಯರಿಗೆ ಬಿಸಿ ನೀರೇ ಕೊಡ್ತಾರೆ. ಸೊ ಆದಷ್ಟು ಬಿಸಿನೀರು
3 ರಿಂದ 4 ಲೀಟರ್ ನೀರು ಕುಡೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಆದಷ್ಟು 3 ಲೀಟರ್ ನೀರು ನಾನು ತಗೊಳ್ತೀನಿ. ಅದಲ್ಲದೆ ಮಧ್ಯದಲ್ಲಿ ಬಿಸಿ ನೀರು, ಜೀರಿಗೆ ನೀರು, ಮತ್ತೆ ಓಂಕಾಳು ಮಾತ್ರ ದಯವಿಟ್ಟು ಪ್ರತಿಯೊಬ್ಬರು ಉಪಯೋಗಿಸಿ. ಓಂಕಾಳು ನೀರು ಯಾವಾಗ ತಗೊಳ್ಬೇಕು ಗೊತ್ತಾ? ಮಧ್ಯಾಹ್ನ ಊಟ ಆಗುತ್ತಲ್ಲ, ಮಧ್ಯಾಹ್ನ ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ 2 ಲೋಟ ನೀರು ಹಾಕಿ 1 ಚಮಚದಷ್ಟು ಓಂಕಾಳು ಹಾಕಿ ಓಂಕಾಳು ನೀರು ಚೆನ್ನಾಗಿ 2 ಲೋಟದಷ್ಟು ಕುದ್ದು 1 ಲೋಟ ಆದಾಗ ಅದನ್ನ ಬಿಸಿನೇ ಕುಡಿದ್ರೆ ಜೀರ್ಣ ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ಮಗುಗೆ ಕೋಲಿಕ್ ಪ್ರಾಬ್ಲಮ್ಸ್ ಅಂದ್ರೆ ಗ್ಯಾಸ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ ಇಂದ ಅಳತ್ತಲ್ಲ, ಆ ತರ ಪ್ರಾಬ್ಲಮ್ಸ್ ಬರೋದು ತುಂಬಾನೇ ಕಮ್ಮಿ ಆಗುತ್ತೆ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಓಂಕಾಳನ್ನ ಹುರಿದು ಅನ್ನ ತುಪ್ಪ ಓಂಕಾಳು ಕಲ್ಸ್ಕೊಂಡು ತಿಂತಾರೆ. ಬಿಕಾಸ್ ಅದು ಡೈಜೆಷನ್ ತುಂಬಾ ಒಳ್ಳೇದು. ಬರೀ ಬಾಣಂತಿಯರಿಗಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ, ಬಾಣಂತಿಯರಿಗಂತೂ ರಾಮಬಾಣ ಅದು. ಮಗುಗೆ ಗ್ಯಾಸ್ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಓಂಕಾಳನ್ನ ನಾವು ಪ್ರತಿದಿನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ರೆ. ನನ್ನ ಮಗುಗೆ ಆಕ್ಚುಲಿ ಅವನಿಗಷ್ಟು ಗ್ಯಾಸ್ ಪ್ರಾಬ್ಲಮ್ ಇಲ್ವೇ ಇಲ್ಲ. ಅದು ಅಲ್ಲದೆ ಅಷ್ಟು ಮಗುಗೆ ಕೋಲಿಕ್ ಆಗ್ತಾ ಇದೆ ಅಂತಂದ್ರೆ ಮಗುನ ಉಲ್ಟಾ ದಬ್ಬ ಹಾಕಿ ಮಲಗಿಸಿ ಪ್ರತಿದಿನ 3 ರಿಂದ 4 ಸಲ ಒಂದು 5 ನಿಮಿಷ ಕಾಲ ನೆಕ್ಗೆ ಅಂದ್ರೆ ಕುತ್ತಿಗೆಗೆ ಸ್ಟ್ರೆಂತ್ ಬರುತ್ತೆ, ಮತ್ತೆ ಗ್ಯಾಸ್ ಪ್ರಾಬ್ಲಮ್ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ಓಂಕಾಳನ್ನ ತಪ್ಪದೆ ಪ್ರತಿದಿನ ಉಪಯೋಗಿಸ್ಬೇಕು. ಓಂಕಾಳು ಮತ್ತೆ ಇಂಗು, ಪ್ರತಿಯೊಂದು ಅಡುಗೆನಲ್ಲೂ ಇಂಗಿರ್ಬೇಕು. ಮತ್ತೆ ಓಂಕಾಳು ಅನ್ನಕ್ಕಾದ್ರೂ ಕಲ್ಸ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ನೀರಲ್ಲಿ ಕುದಿಸ್ಕೊಂಡು ಕುಡಿಬೋದು. ಇಲ್ಲ ನೀವು ಬಿಸಿನೀರು ಫ್ಲಾಸ್ಕ್ ಇಟ್ಕೊಂಡಿರ್ತೀರಲ್ಲ ಕುಡಿಯೋದಕ್ಕೆ, ಅದಕ್ಕೆ ಓಂಕಾಳು ನೀರು ಕುದಿಸ್ಕೊಂಡು ಹಾಕೊಂಡು ಆಗಾಗ ಸಿಪ್ ಮಾಡ್ತಿದ್ರು ನಡೆಯುತ್ತೆ. ಸೊ ಇದಿಷ್ಟು ನನ್ನ ಆಹಾರ ಪದ್ಧತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೀಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಬಾಣಂತಿಯರು ಕೊಡೋ ಥರನೇ ಪೂರ್ತಿ ಏನಂದ್ರೆ ಅದು ಹಾಳು ಮುಳು ಎಲ್ಲ ತಿಂತಾನೆ ಇಲ್ಲ, ಕರ್ದಿದ್ದು ತಿನ್ನೋ ಹಾಗಿಲ್ಲ. ತೆಂಗಿನಕಾಯಿ ಯೂಶಲಿ ಬಾಣಂತಿಯರಿಗೆ ಕೊಡೋದಿಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದ ಚಾರ್ಟಲ್ಲೂ ಇರಲಿಲ್ಲ. ಸೊ ಹಾಗಾಗಿ ತೆಂಗಿನಕಾಯಿ ಅಷ್ಟಾಗಿ ಉಪಯೋಗಿಸ್ತಾ ಇಲ್ಲ. ತೆಂಗಿನಕಾಯಿ ಬದಲು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿರ್ಬೋದು, ಅದನ್ನ ಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕಿ ಉಪಯೋಗಿಸ್ಕೊಳ್ಬೋದು. ನೋಡಿದ್ರಲ್ಲ, ಒಟ್ಟಾರೆಯಾಗಿ ನನ್ನ ಇಡೀ ದಿನದ ಆಹಾರ ಪದ್ಧತಿ ಹೆಚ್ಚು ಕಮ್ಮಿ ಇದೇ ಥರನೇ ಇರುತ್ತೆ. ಹೆಚ್ಚಿಗೆ ತರಕಾರಿ, ಮೆಣಸು ಇರೋವಂಥ ಆಹಾರಗಳು, ಬೇಳೆ, ಗ್ಯಾಸ್ ಆಗದಿರೋ ಅಂತಹ ಪದಾರ್ಥಗಳು, ಇಂಥದ್ನೇ ಊಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಆಲ್ಮೋಸ್ಟ್ 1.5 ತಿಂಗಳಿಂದ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಸುಮಾರು ಜನ ರೆಸಿಪೀಸ್ ಕೂಡ ಕೇಳ್ತಾ ಇದ್ದೀರಾ. ಮುಂದೆ ವಿಡಿಯೋಸ್ ಮಾಡ್ತಾ ಆದಷ್ಟು ರೆಸಿಪಿಗಳನ್ನ ಹಂಚ್ಕೊಳ್ತೀನಿ. ಮತ್ತಷ್ಟು ಮಾಹಿತಿ ಅಂದ್ರೆ ಬಾಣಂತನ ಹೇಗೆ ಮಾಡ್ಕೊಂಡಿದ್ದೀನಿ ನಾನು ಅನ್ನೋ ಒಂದು ಸೆಪರೇಟ್ ವಿಡಿಯೋನೇ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ, ಕೆಲವು ವಿಡಿಯೋಸ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ವಿಡಿಯೋನ ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋನಲ್ಲಿ ಬೆಳಗ್ಗೆ ರಾತ್ರಿವರೆಗೂ ನನ್ನ ಆಹಾರ ಪದ್ಧತಿ ಹೇಗಿರುತ್ತೆ, ಬಾಣಂತಿಯರಿಗೆ ಆಹಾರ ಯಾವ ರೀತಿ ಕೊಡ್ತಾರೆ ಅನ್ನೋ ಒಂದು ವಿಷಯನ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಚೇಂಜಸ್ ಇದೆ ಅಥವಾ ಏನಾದ್ರು ಕೇಳಬೇಕು ಅಂತಿದ್ರೆ ಅಥವಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ರೆ ನನಗೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ, ಆಯ್ತಾ? ನಂಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಫೀಡ್ಬ್ಯಾಕು. ಮತ್ತೆ ಸುಮಾರು ಜನ ನಂಗೆ ರೆಸ್ಪಾಂಡ್ ಮಾಡಿಲ್ಲ ನೀವು ಅಂತ ಹೇಳ್ತಾ ಇರ್ತೀರಾ, ತುಂಬಾ ಕಮೆಂಟ್ಸ್ ಇರ್ತಿರತ್ತೆ. ಸೊ ಇವಾಗ ಒಬ್ರಿಗೆ ರೆಸ್ಪಾಂಡ್ ಮಾಡಿ ಒಂದ್ ಸ್ವಲ್ಪ ತಲೆ ಮಗು ಅಳ್ತಿರತ್ತೋ ಮತ್ತೊಂದೇನೋ ಆಗಿರತ್ತೆ. ಸೊ ಇಮಿಡಿಯೇಟ್ ಆಗಿ ಇನ್ನೊಬ್ರಿಗೆ ರೆಸ್ಪಾಂಡ್ ಮಾಡಕ್ಕಾಗಿರಲ್ಲ. ಬಟ್ ಐ ಮೇಕ್ ಶ್ಯೂರ್ 1 ಇಲ್ಲ 2 ದಿನದೊಳಗಡೆ ಆಲ್ಮೋಸ್ಟ್ ನಾನು ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ರೆಸ್ಪಾಂಡ್ ಮಾಡೇ ಇರ್ತೀನಿ. ನೀವು ನೋಡಿರಬಹುದು, ಹೋದ ವಿಡಿಯೋನಲ್ಲಂತೂ 1,000 ಕಮೆಂಟ್ಸ್ ಇತ್ತು. ಆಲ್ಮೋಸ್ಟ್ ಪ್ರತಿಯೊಂದು ಕಮೆಂಟ್ಗೂ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಮತ್ತೆ ಕಮೆಂಟ್ ಮಾಡಬೇಡಿ ದಟ್ ನೀವು ನನ್ನ ಕಮೆಂಟಿಗೆ ಮಾತ್ರ ರೆಸ್ಪಾಂಡ್ ಮಾಡಿಲ್ಲ, ಸಾರಿ ಬೇರೆಯವರ ಕಮೆಂಟ್ಸ್ಗೆಲ್ಲ ರೆಸ್ಪಾಂಡ್ ಮಾಡಿದ್ರ ಅಂತ. ನನಗೆ ಪರ್ಸ್ನಲಿ ಇವ್ರ ಫೇವ್ರೇಟ್ ಇಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ. ಒಬ್ರಿಗೆ ಮಾಡಿರ್ತೇನೆ. ಕೆಲವು ಸಲ ಏನಾಗುತ್ತೆ, ಮೊದಲು ಕಮೆಂಟ್ ಮಾಡೋರ ಕಮೆಂಟ್ ಫುಲ್ ಕೆಳಗೆ ಹೋಗ್ಬಿಟ್ಟಿರತ್ತೆ, ನನಗೆ ತೋರಿಸ್ಬೇಕಾದ್ರೆ ಮೇಲ್ ತೋರಿಸೋದಿಲ್ಲ ಅಥವಾ ಮಿಕ್ಸ್ಡ್ ಅಪ್ ಆಗಿ ತೋರಿಸ್ತಾ ಇರತ್ತೆ. ಹಾಗಾಗಿ ಮೇ ಬಿ 1 ಅವರ್ ಮುಂಚೆ ಕಮೆಂಟ್ ಮಾಡಿರೋರಿಗೆ ಬೇಗ ರೆಸ್ಪಾಂಡ್ ಮಾಡಿರ್ಬೋದು, ಅಥವಾ ಫಸ್ಟ್ ಮಾಡಿರೋರಿಗೆ ಇಮಿಡಿಯೇಟ್ ಆಗಿ ಕೂಡ ರೆಸ್ಪಾಂಡ್ ಮಾಡಿರ್ಬೋದು. ಬಟ್ ಡೋಂಟ್ ವರಿ, ಪ್ರತಿಯೊಬ್ಬರಿಗೂ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ನಂಗೆ ತುಂಬಾ ಫೇವ್ರೇಟು, ಯಾರೋ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತಿಲ್ಲ ಅಂತೆಲ್ಲ ಅನ್ಕೋಬೇಡಿ. ಪ್ರತಿಯೊಬ್ಬರಿಗೂ ಆದಷ್ಟು ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ಖಂಡಿತ ತಿಳಿಸಿ ಹೇಗೆ ಅನಿಸ್ತು ಅಂತ. ಸರಿನಾ? ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.